మా హ్యాపీ మదర్స్ డే అమ్మా. నేను పంపించిన గిఫ్ట్ వచ్చిందా అమ్మా? హాయ్ రా విష్ణు. హాయ్ రా మామా. ఏరా మీ మమ్మీకి మదర్స్ డే విషయం చెప్తున్నావా? ఇప్పుడే కాల్ చేశాను రా. మరి నువ్వు? నేను ఎప్పుడో మార్నింగ్ చెప్పేశారా. దట్స్ గుడ్. అరే ఈడేంట్రా ఎప్పుడు డల్గా? ఎందుకురా లేటు? మాస్టర్, మా అమ్మగారికి ఒంట్లో బాగాలేదు మాస్టర్, అందుకే లేట్ అయింది. సరే, మాకు ఎక్కువ టైం లేదు, త్వరగా సాంగ్స్ అన్ని కంప్లీట్ చేసుకోవాలి, త్వరగా ప్రాక్టీస్ చేసుకో. ಸದಾ ನಿಲದೆ ಮಿಡಿದಿದೆ ಅಮ್ಮ, ಉಳಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. పృథ్వీ, నేను ఎక్కడికి వెళ్ళలేదు, ఇక్కడే ఉన్నాను. ఎందుకు ఏడుస్తున్నావు? ఏడవనని చెప్పావుగా. మాస్టర్ చెప్పింది చేయాలి, వాళ్ళని ఇబ్బంది పెట్టకూడదు. నేనున్నా లేకపోయినా ఏడవనని ముట్టేశావుగా. ఇప్పటికీ నీతో నేను నీ డాన్స్లోనే ఉన్నాను రా. డాన్స్ని వదలవుగా. నా కోసం నువ్వు ఎప్పుడు ఆడుతూనే ఉండాలి, అది నా ఆశరా. నీ మీద ఒట్టేసి చెప్తున్నానమ్మా, ఎంత కష్టం వచ్చినా డాన్స్ ని మాత్రం వదలనమ్మా. నీ కోరిక నేను తీరుస్తానమ్మా. నిన్న ಒಂದು ಸಾಂತ್ವನವೇ ಸಾಕು, ನೋವನೆಲ್ಲ ನಾನುಂಗಿ ನಗುವೆನು. ನೀನು ಒಮ್ಮೆ ಬೆಂದಡವು ಸಾಕು, ಈ ಜಗವನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ
ಎದೆ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮ ಮಾದೇಶ ಏಯ್ ಯಾಕಪ್ಪ ಆಳ್ತಿ ಯಾಕ ಆಳ್ತಿ ಏಯ್ ಆಳ್ಬಾರ್ದು ಕಣ ನೋಡ ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು ಆಳ್ಬಾರ್ದು ನೋಡ ನೋಡ ನಾನು ಕುಣಿತೀನಿ ಕುಣಿಲ ನೀನು ಕುಣಿ ಬಾ ಬಾ ಆ, 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 ಆ. ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳಿರುತ್ತೆ. ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರ. ಅಮ್ಮ ಸಾಕ್ಸ್ ಅಲ್ಲಿ, ಅಮ್ಮ ಸಾಕ್ಸ್ ಅಲ್ಲಿ, ಸೋಪ್ ಅಲ್ಲಿ, ಟವಲ್ ಇಲ್ಲ ಟವಲ್ ಇಲ್ಲಿ, ಶರ್ಟ್ ನಾನು ಇಲ್ಲೇ ಕಳ್ಸಿದ್ನಲ್ಲ ಪ್ಯಾಂಟ್ ಅಲ್ಲಿ, ವಾಚ್ ನೋಡ್ದ್ಯಾ, ನನ್ ಚಾರ್ಜರು, ಹೆಡ್ಫೋನ್ಸ್ ಅಲ್ಲಮ್ಮ, ಅಮ್ಮ ಗಾಡಿ ಕೇಳಿ, ಲಂಚ್ ಬಾಕ್ಸ್, ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ, ನನ್ ಫೋನ್ ಅಲ್ಲಿ, ಪರ್ಸು. ಅಯ್ಯೋ, ಈ ತರ ನೂರಾರು ಪ್ರಶ್ನೆಗಳನ್ನ ನಮ್ಮ ಅಮ್ಮನ ಹತ್ರ ಕೇಳಿರ್ತೀವಿ. ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ, ಅಪ್ಪ ಅಮ್ಮ ಎಲ್ಲಿ? ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ದೆ ಕೇಳೋಳು ನಮ್ಮಮ್ಮ. ದೋಸೆ ಬೇಡ ಇಡ್ಲಿ ಮಾಡಮ್ಮ, ಪೂರಿ ಬೇಡ ಚಪಾತಿ ಮಾಡು, ಚಟ್ನಿ ಬೇಡ ಸಾಂಬಾರ್ ಮಾಡಮ್ಮ, ಮಟನ್ ಬೇಡ ಇವತ್ತು ಚಿಕನ್ ಮಾಡು, ಟೀ ಬೇಡ ಬೊಂಬಟ್ ಫಿಲ್ಟರ್ ಕಾಫಿ. ಅವಳಿಗೇನ್ ಬೇಕೋ ಅದನ್ ಬಿಟ್ಟು ನಮ್ಗೇನ್ ಬೇಕೋ ಅದನ್ನ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ. ಸ್ವೀಪರ್, ಕ್ಲೀನರ್, ಕೀಪರ್, ಶೆಫ್, ವೇಟರ್, ಟೀಚರ್ ನಮ್ಮಮ್ಮ. ಆರ್ಗನೈಸರ್, ಡೆಕೋರೇಟರ್, ಸ್ಟೋರಿ ಟೆಲರ್, ಸಿಂಗರ್, ಆಕ್ಟರ್, ಆಂಟರ್ಪ್ರಿನರ್ ನಮ್ಮಮ್ಮ. ಬಾರ್ಗೈನರ್, ಟ್ರೆಜರರ್, ಫೈನಾನ್ಷಿಯಲ್ ಅಡ್ವೈಸರ್, ಸಪೋರ್ಟರ್, ಮೋಟಿವೇಟರ್, ಅಯ್ಯೋ ಮೊಬೈಲ್ ತಗೊಂಡೋಗೋ ಅನ್ನೋ ರಿಮೈಂಡರ್. ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಟು ಬಿ ಅ ಮದರ್. ನಮ್ದೊಂದು ಪುಟ್ಟ ಟ್ರಿಬ್ಯೂಟ್. ಅಮ್ಮ, ಐ ಲವ್ ಯು. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ. ಅಂತ ಹೇಳಿ ತುಂಬ ಎಜುಕೇಷನನ್ನು ಕೊಡ್ತೀವಿ. ಜೊತೆಗೆ ಸಂಸ್ಕಾರ ತುಂಬ ಮುಖ್ಯ. ನಮ್ಮ DAS ವಿದ್ಯಾವೈಭವದಲ್ಲಿ ಸಂಸ್ಕಾರವನ್ನು ಸಹ ಕಲಿಸ್ತಾ ಇದ್ದೀವಿ. ನಾವು ಒಬ್ಬೊಬ್ಬರ ಮಕ್ಕಳು ಇಬ್ಬರು ಮಕ್ಕಳು ಇರೋದ್ರಿಂದ ಮಕ್ಕಳನ್ನು ಮುದ್ದು ಮಾಡ್ತೀವಿ. ನಮ್ಗೆ ಎಷ್ಟೇ ಕಷ್ಟ ಇರಲಿ, ನಮಗೆ ತಿನ್ನೋದಕ್ಕೆ ಊಟ ಇಲ್ಲ ಅಂದ್ರೂ ಆಸ್ತಿ ಮಾರಿ, ಹೊಲ ಮಾರಿ, ರೈತರ ಮಕ್ಕಳು ತುಂಬ ಜನ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತೀವಿ. ಆದರೆ ನಾಳೆ ಬೆಳಿಗ್ಗೆ ಅವರು ಉನ್ನತ ಸ್ಥಾನಕ್ಕೆ ಹೋದರೆ ನನ್ನ ಮಗ ಎಲ್ಲೋ ಚೆನ್ನಾಗಿರಲಿ, ನನ್ನ ಮಗಳು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತೀವಿ. ನಾಳೆ ನಮ್ಮ ಆರೋಗ್ಯ ಹದಗೆಟ್ಟಾಗ ಅವ್ರು ಯಾರೂ ನಮ್ಮನ್ನು ನೋಡೋಕ್ಕೆ ಬರಲ್ಲ. ಯಾಕೆ? ನಾವು ಸಹ ಅವ್ರಿಗೆ ಸಂಸ್ಕಾರ ಹೇಳ್ಕೊಡ್ಬೇಕು. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ವು, ಈಗ ವಿಭಕ್ತಿ ಕುಟುಂಬಗಳಾಗ್ಬಿಡ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬ